ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವರ್ಷದ ಕೊನೆಯ ಮತ್ತು ಎರಡನೇ ಚಂದ್ರಗ್ರಹಣ ಸೆಪ್ಟೆಂಬರ್ 7ರಂದು ನಡೆಯಲಿದೆ. ಈ ಚಂದ್ರಗ್ರಹಣ ಭಾರತದಲ್ಲಿಯೂ ಗೋಚರಿಸಲಿದೆ. ಅಂತಹ ಪರಿಸ್ಥಿತಿಯಲ್ಲಿ ಸೂತಕ ಅವಧಿಯು ಸಹ ಮಾನ್ಯವಾಗಿರುತ್ತದೆ. ಈ ಚಂದ್ರಗ್ರಹಣವು ಭಾದ್ರಪದ ಮಾಸದ ಹುಣ್ಣಿಮೆಯಂದು ನಡೆಯಲಿದ್ದು, ಇದರೊಂದಿಗೆ ಪಿತೃಪಕ್ಷವು ಕೂಡ ಪ್ರಾರಂಭವಾಗುತ್ತಿದೆ. ವರ್ಷದ ಎರಡನೇ ಚಂದ್ರಗ್ರಹಣವು ಶನಿಯ ರಾಶಿ ಕುಂಭ ರಾಶಿಯಲ್ಲಿ ನಡೆಯುತ್ತದೆ. ಇದರೊಂದಿಗೆ ಚಂದ್ರನು ಪೂರ್ವ ಭಾದ್ರಪದ ಮತ್ತು ಶತಭಿಷ ನಕ್ಷತ್ರದಲ್ಲಿ ಧರಿಸುತ್ತಿದ್ದಾನೆ. ಅಂತಹ ಪರಿಸ್ಥಿತಿಯಲ್ಲಿ ಅವರ ಪರಿಣಾಮವು 12 ರಾಶಿಗಳ ಜನರ ಮೇಲೂ ಕೂಡ ಕಂಡುಬರುತ್ತದೆ. ಸೆಪ್ಟೆಂಬರ್ 7ನೇ ತಾರೀಕು ಬಹಳ ಭಯಂಕರವಾದ ರಾಹುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣ ಪ್ರಭಾವದಿಂದಾಗಿ ಕಠಿಣವಾದ ಕಷ್ಟಗಳಿಗೆ ಅಂತ್ಯವಾಗಿ ಅಖಂಡವಾದ ರಾಜಯೋಗ ಪಡೆದು ಜೀವನದಲ್ಲಿ ಶ್ರೀಮಂತಿಕೆಯನ್ನು ಕಂಡುಕೊಳ್ಳುವ 4 ರಾಶಿಗಳು ಯಾವುವು, ಯಾವೆಲ್ಲ ಶುಭ ಯೋಗಗಳು ಈ ರಾಶಿಗಳಿಗೆ ಸಿಗುತ್ತದೆ, ಉಳಿದ ರಾಶಿಯವರಿಗೆ ಪರಿಹಾರ ಏನು, ಈ ಬಾರಿ ಚಂದ್ರಗ್ರಹಣದ ನಂತರ 4 ರಾಶಿಗಳ ಜೀವನ ಹೇಗೆಲ್ಲ ಬದಲಾಗುತ್ತದೆ ಎಂದು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ, ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ, ಆರೋಗ್ಯ, ಕೋರ್ಟ್ ಕೇಸ್, ಪ್ರೀತಿಯಲ್ಲಿ ನಂಬಿ ಮೋಸ, ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ. 2025 ಸೆಪ್ಟೆಂಬರ್ 7ನೇ ತಾರೀಕು ಭಾನುವಾರದ ದಿನ ರಾತ್ರಿ ಸಮಯದಲ್ಲಿ ರಾಹುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣವು ಕುಂಭ ರಾಶಿಯಲ್ಲಿ ಜರುಗಲಿದೆ. ಚಂದ್ರಗ್ರಹಣದ ಸ್ಥಳ ಸೆಪ್ಟೆಂಬರ್ 7 ಭಾನುವಾರ ರಾತ್ರಿ 9:57 ಚಂದ್ರಗ್ರಹಣ ಪ್ರಾರಂಭವಾಗಿ ಮಧ್ಯರಾತ್ರಿ 12:07 ಕೊನೆಗೊಳ್ಳುತ್ತದೆ. ಭಾರತದ ಜೊತೆಗೆ ಅಟ್ಲಾಂಟಿಕಾ, ಪಶ್ಚಿಮ ಪೆಸಿಫಿಕ್ ಮಹಾಸಾಗರ, ಆಸ್ಟ್ರೇಲಿಯಾ, ಹಿಂದೂ ಮಹಾಸಾಗರ, ಯುರೋಪ್ನಲ್ಲೂ ಕೂಡ ಗೋಚರಿಸುತ್ತದೆ. ಈ ಚಂದ್ರಗ್ರಹಣದ ಸ್ಪರ್ಶಕಾಲ ರಾತ್ರಿ 9:57 ಪ್ರಾರಂಭವಾಗಿ ಚಂದ್ರಗ್ರಹಣದ ಮೋಕ್ಷಕಾಲ ಅರ್ಧರಾತ್ರಿ 1:27. ಒಟ್ಟಾರೆಯಾಗಿ 3:35 ಕಾಲ ಗ್ರಹಣ ಸಂಭವಿಸಲಿದೆ. ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಈ ಗ್ರಹಣದಿಂದ ಕೆಲವೊಂದಿಷ್ಟು ವಿಶೇಷವಾದ ದ್ವಾದಶ ರಾಶಿಗಳಲ್ಲಿ 4 ರಾಶಿಯವರಿಗೆ ಮಾತ್ರ ಮಹಾ ಅದೃಷ್ಟ, ಯೋಗ, ಭೋಗ್ಯ, ಭಾಗ್ಯಗಳು, ರಾಜಯೋಗವನ್ನು ನೀಡಲಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಣ ಗೋಚಾರ ಫಲ ಎಂಬ ಗೋಚಾರವಿದೆ. ಈ ಗ್ರಹಣ ಗೋಚಾರ ಏನು ಹೇಳುತ್ತದೆ ಅಂದರೆ, ಜನ್ಮ ರಾಶಿಯಿಂದ ಲೆಕ್ಕ ಹಾಕಿದಾಗ ಬರುವಂತಹ 3, 6, 10, 11, 12ನೇ ಮನೆಯಲ್ಲಿ ಗ್ರಹಣ ನಡೆದರೆ ಆ ಗ್ರಹಣದಿಂದ ಅದ್ಭುತ ಫಲಗಳು ಪ್ರಾಪ್ತಿಯಾಗುತ್ತದೆ. ಆ ಗ್ರಹಣದ ಫಲದಿಂದಾಗಿ ರಾಶಿ ಚಕ್ರದವರಿಗೆ ಜೀವನದಲ್ಲಿ ಎಂದಿಗೂ ಕೂಡ ನೋಡದಿರದಷ್ಟು ಸೌಭಾಗ್ಯ, ಅದೃಷ್ಟ, ಜೀವನ ಲಭಿಸುತ್ತಾ ಹೋಗುತ್ತೆ ಅಂತ ತಿಳಿಸಲಾಗಿದೆ. ಈ ಬಾರಿ ನಡೆಯಲಿರುವ ಚಂದ್ರಗ್ರಹಣದ ಫಲವಾಗಿ ಅದೃಷ್ಟದ ಜೀವನ ನೋಡಲಿರುವಂತಹ ಮೊಟ್ಟ ಮೊದಲ ರಾಶಿ ಯಾವುದೆಂದರೆ ಮೇಷರಾಶಿ. ಇದಕ್ಕೆ ಕಾರಣ ಏನೆಂದರೆ, ಮೇಷರಾಶಿಯಿಂದ ಲೆಕ್ಕ ಹಾಕಿದಾಗ ಗ್ರಹಣ ನಡೆಯುವ ಕುಂಭ ರಾಶಿಯು 11ನೇ ರಾಶಿಯಾಗಿರುತ್ತದೆ. ಆಗಲೇ ಹೇಳಿದ ಹಾಗೆ ಗ್ರಹಣ ನೋಡಿ ನಡೆದರೆ ಅದೃಷ್ಟ ಪ್ರಾಪ್ತಿಯಾಗುತ್ತದೆ. ಏಕದಶಂ ಅಂದರೆ ಲಾಭ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಮೇಷರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ಚಂದ್ರಗ್ರಹಣ ನಡೆಯಲಿದೆ. ಲಾಭವೆಂದರೆ ಸಪ್ತಮ ಲಾಭ. ಅಷ್ಟೇ ಅಲ್ಲದೆ ಈ ಒಂದು ಸಮಸ್ತ ಎಲ್ಲ ರೀತಿಯ ಲಾಭವನ್ನು ಕಂಡುಕೊಂಡು ಇನ್ನು ಮುಂದಿನ 6 ತಿಂಗಳ ಕಾಲ ಎಲ್ಲ ರೀತಿಯ ತೊಂದರೆಗಳು, ಆರ್ಥಿಕ ಲಾಭವನ್ನು ಪಡೆದುಕೊಳ್ತಾರೆ. ಎಲ್ಲ ರೀತಿಯ ಸಮಸ್ಯೆಗಳಿಂದ ದೂರ ಆಗ್ತಾರೆ. ಇವರಿಗೆ ಎಲ್ಲ ರೀತಿಯ ತೊಂದರೆಗಳು ನಿವಾರಣೆ ಆಗೋದ್ರಿಂದ ವಿವಿಧವಾದಂತಹ ಲಾಭ. ಏಕೆಂದರೆ 11ನೇ ಸ್ಥಾನದಲ್ಲಿ ಶುಭ ಸ್ಥಾನ, ಲಾಭ ಸ್ಥಾನ ಇರೋದ್ರಿಂದ ಇಷ್ಟು ದಿನ ಪ್ರತಿಯೊಂದಕ್ಕೂ ಕಷ್ಟಪಟ್ಟು ಪಡೆಯಬೇಕಾದಂತಹ ಪರಿಸ್ಥಿತಿ ಇತ್ತು. ಆ ಕಠಿಣ ಕಷ್ಟಗಳಿಗೆ ಮುಕ್ತಿ ದೊರೆಯುತ್ತದೆ. ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಮಾಡಿದರೂ ಕೂಡ ಹೆಚ್ಚಿನ ಒಂದು ಲಾಭ, ಯಶಸ್ಸನ್ನು ಪಡೆದುಕೊಳ್ಬಹುದು. ಸರ್ವರಂಗದಲ್ಲೂ ನೀವು ವಿಶೇಷವಾದ ಜಯವನ್ನು ನೋಡಬಹುದು. ಹೊಸ ವಾಹನ ಖರೀದಿ ಮಾಡೋದ್ರಿಂದಾಗಿರ್ಬೋದು, ಹೊಸ ವಾಹನ ವ್ಯಾಪಾರ ಪ್ರಾರಂಭ ಮಾಡೋದ್ರಿಂದ ಇರ್ಬೋದು, ಹೊಸ ಮನೆಯನ್ನು ಕಟ್ಟೋದ್ರಿಂದ ಇರ್ಬೋದು, ಎಲ್ಲದರಿಂದ ಕೂಡ ಮೇಷರಾಶಿಯವೇ ಸೂಕ್ತವಾಗಿದೆ ಅಂತ ಹೇಳಬಹುದು. ಒಟ್ಟಾರೆಯಾಗಿ ಧನಸು ರಾಶಿ, ಕನ್ಯಾ ರಾಶಿ, ವೃಷಭ ರಾಶಿ, ಮೇಷರಾಶಿ ಈ ರಾಶಿಯವರು ವಿಶೇಷ ಲಾಭಗಳನ್ನು, ಅದೃಷ್ಟವನ್ನು ಈ ಒಂದು ಬಾರಿ ಚಂದ್ರಗ್ರಹಣದಿಂದ ಪಡೆದುಕೊಳ್ತಾರೆ. ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುತ್ತೆ. ಈ 4 ರಾಶಿಗೆ ಮಾತ್ರ ಶುಭವಾಗ್ತಾ ಹೋಗುತ್ತೆ. ಉಳಿದ ಹಾಗೆ ಹೇಗೆ ಗೋಚಾರ ಫಲ ಅಂತ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಈ ರಾಶಿಯವರಿಗೆ ಗ್ರಹಣದ ಕಾಲದಲ್ಲಿ ಕೆಲವೊಂದು ಪರಿಹಾರವನ್ನು ಪಾಲಿಸಬೇಕಾಗುತ್ತೆ. ಇದು ರಾಹುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣ ಆಗಿರೋದ್ರಿಂದ ರಾಹುವಿಗೆ ಅಧಿಷ್ಠಾನ ದೇವತೆ ಅಂದರೆ ದುರ್ಗಾದೇವಿ. ಆದ್ದರಿಂದ ಗ್ರಹಣ ಕಾಲದಲ್ಲಿ ದುರ್ಗಾ ಸ್ತೋತ್ರವನ್ನು ಕೇಳಿದರೆ ಅಥವಾ ಪಠನೆ ಮಾಡಿದರೆ, ದುರ್ಗಾ ಸ್ತೋತ್ರವನ್ನು ಪಠಿಸಿದರೆ ತುಂಬಾ ಒಳ್ಳೆಯದು. ಇದು ಸಂಪೂರ್ಣವಾಗಿ ಚಂದ್ರಗ್ರಹಣ ಆಗಿರೋದ್ರಿಂದ
ಚಂದ್ರಶೇಖರನಾದ ಈಶ್ವರನಿಗೆ ಸಂಬಂಧಪಟ್ಟಂತಹ ಚಂದ್ರಶೇಖರ ಅಷ್ಟಕವನ್ನು ಗ್ರಹಣದ ಸಮಯದಲ್ಲಿ ಪಠಿಸಬೇಕು. ಅಥವಾ ಕೇಳಿದರೆ ನಿಮಗೆ ವಿಶೇಷವಾದ ಫಲ ಪ್ರಾಪ್ತಿಯಾಗ್ತಾ ಹೋಗುತ್ತೆ. ಗ್ರಹಣದಿಂದ ಉಂಟಾಗುವಂತಹ ಅಶುಭ ಫಲಗಳು ಕಡಿಮೆ ಆಗ್ತಾ ಹೋಗುತ್ತೆ. ಸಾಧ್ಯವಾದರೆ ವೆಂಕಟೇಶ್ವರ ಸ್ವಾಮಿಯ ವಜ್ರ ಕವಚ ಸ್ತೋತ್ರವನ್ನು ಪಠನೆ ಮಾಡಿ. ಎಲ್ಲ ರೀತಿಯ ಸರ್ವ ಸಮಸ್ಯೆಗಳು ದೂರವಾಗಿ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ಅಷ್ಟೇ ಅಲ್ಲದೆ ರಾಜಯೋಗ ಪಡೆಯುವಂತಹ ಈ 4 ರಾಶಿಯವರು ಕೂಡ ಈ ಮಂತ್ರವನ್ನು ಅಷ್ಟಕಗಳನ್ನು ಪಠಿಸಿದರೆ ಬರುವಂತಹ ರಾಜಯೋಗ ಅದೃಷ್ಟ ದ್ವಿಗುಣವಾಗುತ್ತಾ ಹೋಗುತ್ತೆ. ಜೀವನದಲ್ಲಿ ಕಷ್ಟಗಳು ದೂರವಾಗುತ್ತೆ. ಇನ್ನು ಸೆಪ್ಟೆಂಬರ್ ಭಾನುವಾರದ ದಿನ ಜರುಗಲಿರುವಂತಹ ಸಂಪೂರ್ಣ ಚಂದ್ರಗ್ರಹಣದಿಂದ ಅದೃಷ್ಟ ಹಾಗೂ ರಾಜಯೋಗವನ್ನು ಕಾಣುವಂತಹ 2ನೇ ರಾಶಿ ವೃಷಭ ರಾಶಿ. ಇದಕ್ಕೆ ಕಾರಣವೆಂದರೆ ವೃಷಭ ರಾಶಿಯಿಂದ ಲೆಕ್ಕ ಹಾಕಿದಾಗ ಸಂಪೂರ್ಣ ಚಂದ್ರಗ್ರಹಣ ನಡೆಯುವಂತಹ ಕುಂಭ ರಾಶಿ 10ನೇ ಮನೆಯಲ್ಲಿರುತ್ತದೆ. ಇದರಿಂದಾಗಿ ವೃಷಭ ರಾಶಿಯವರಿಗೆ ಕೂಡ ಅದೃಷ್ಟ, ಎಲ್ಲ ರೀತಿಯ ಒಂದು ತೊಂದರೆಗಳಿಂದ ಮುಕ್ತಿ, ನೀವು ಮಾಡುವಂತಹ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರ ಎಲ್ಲವೂ ಕೂಡ ಅದೃಷ್ಟದಾಯಕವಾಗಿರುತ್ತೆ. ದಶಮದಲ್ಲಿ ನಿಮಗೆ ಗ್ರಹಣ ಏರ್ಪಡುವ ಕಾರಣ ವೃಷಭ ರಾಶಿಯವರಿಗೆ ಇನ್ನು ಮುಂದಿನ 6 ತಿಂಗಳವರೆಗೂ ಕೂಡ ಎಲ್ಲ ರಂಗದಲ್ಲೂ ಅದೃಷ್ಟ ಸಿಗ್ತಾ ಹೋಗುತ್ತೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಜಯ. ಉದ್ಯೋಗ ವ್ಯಾಪಾರ ಮಾಡಿದರೆ ನಂಬರ್ 1 ಪೊಸಿಷನ್ಗೆ ನೀವು ಹೋಗ್ತೀರಾ. ಪ್ರಮೋಷನ್ ಕೊಡುವಂಥದ್ದು ಎಲ್ಲವನ್ನ ಕೂಡ ಈ ಒಂದು ಸಂದರ್ಭದಲ್ಲಿ ಪಡೆದುಕೊಳ್ಳಬಹುದು. ವ್ಯಾಪಾರ ಜಯ, ಅಂದುಕೊಂಡ ಕೆಲಸಗಳನ್ನೆಲ್ಲ ಮುನ್ನಡೆಸುವಂತಹ ಸಾಧ್ಯತೆ. ಇನ್ನು ಹಲವಾರು ರೀತಿಯ ಕಷ್ಟಪಟ್ಟು ಮಾಡಿದಂತಹ ಕೆಲಸಗಳಲ್ಲಿ ವಿಶೇಷವಾಗಿ ಲಾಭ, ಇಷ್ಟು ದಿನ ಅನುಭವಿಸಿದಂತಹ ಕಷ್ಟ ಕಣ್ಣೀರಿಗೆ ಮುಕ್ತಿ ಸಿಗುವ ಸಾಧ್ಯತೆ ಇದೆ. ನೀವು ಏನೇ ಒಂದು ಪ್ರಯತ್ನ ಮಾಡ್ತಿದ್ರು ಕೂಡ ಒಳ್ಳೆಯ ಸಂಬಳ ಇರುವಂತಹ ಕೆಲಸ ಸಿಗ್ತಾ ಹೋಗುತ್ತೆ. ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಿದ್ರೆ, ಎಕ್ಸಾಮ್ನ ಬರೆದಿದ್ರು ಕೂಡ ಈ ಒಂದು ಸಂದರ್ಭ ಅತ್ಯುತ್ತಮ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುಂದಿನ ರಾಶಿ ಕನ್ಯಾ ರಾಶಿ. ಇದಕ್ಕೆ ಕಾರಣ ಎಂದರೆ ಕನ್ಯಾ ರಾಶಿಯಿಂದ ಕೂಡ ಸಂಪೂರ್ಣವಾಗಿ ಚಂದ್ರಗ್ರಹಣ ನಡೆಯುವಂತಹ ಕುಂಭ ರಾಶಿಗೆ 6ನೇ ಮನೆ ಅಥವಾ ಮನೆಯಾಗಿರುತ್ತದೆ. ಈ ಒಂದು ಸಂದರ್ಭದಲ್ಲಿ ತುಲಾ ರಾಶಿಯವರಿಗೆ, ವೃಶ್ಚಿಕ ರಾಶಿ, ಧನಸ್ಸು ರಾಶಿ, ಮಕರ ರಾಶಿ, ಕುಂಭ ರಾಶಿ, ಕನ್ಯಾ ರಾಶಿಯವರಿಗೆ 6ನೇ ಸ್ಥಾನ ಇಲ್ಲ ಅಂದರೆ ಕಷ್ಟದಲ್ಲಿ ಶತಮದಲ್ಲಿ ಚಂದ್ರಗ್ರಹಣ ಏರ್ಪಡುತ್ತದೆ. ಈ ಒಂದು ವಿಶೇಷ ರಾಜಯೋಗವನ್ನು ಕರುಣಿಸಲಾಗುತ್ತದೆ. ಈ ಒಂದು 6 ತಿಂಗಳ ಕಾಲ ಕನ್ಯಾ ರಾಶಿಯವರಿಗೆ ಅನಾರೋಗ್ಯದ ಸಮಸ್ಯೆಗಳು ಬರುವುದಿಲ್ಲ. ಆರೋಗ್ಯ ತುಂಬ ಉತ್ತಮವಾಗಿರುತ್ತೆ. ಏನಾದರೂ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿದ್ರೆ ಅದು ಕೂಡ ವಾಸಿಯಾಗುವಂತಹ ಸಾಧ್ಯತೆ ಇದೆ. ದೊಡ್ಡ ದೊಡ್ಡ ಸಾಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಸುಲಭವಾಗಿ ತೀರಿಸಿಕೊಳ್ಳಬಹುದು. ಎಲ್ಲರೂ ಕೂಡ ನಿಮ್ಮ ಮಾತನ್ನು ಧಿಕ್ಕರಿಸದೇ ಇರೋ ರೀತಿಯಲ್ಲಿ ನಿಮ್ಮ ಮಾತು ಎಲ್ಲರ ಮೇಲೆ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ. ಶತ್ರುಗಳು ನಿಮ್ಮಿಂದ ದೂರವಾಗಿ ಹೋಗ್ತಾರೆ. ಶತ್ರು ಬಾಧೆಗಳಿಂದ ಮುಕ್ತಿ ದೊರೆಯುತ್ತೆ. ಸಕಲ ಸಂಕಷ್ಟಗಳಿಂದ ಚಂದ್ರಗ್ರಹಣದಿಂದ ಬ್ರೇಕ್ ನೀಡಿ ಉತ್ತಮವಾದ ಫಲಗಳನ್ನು ನೀಡ್ತಾ ಹೋಗುತ್ತೆ. ಸಂಪೂರ್ಣ ಗ್ರಹಣದ ಫಲದಿಂದಾಗಿ ರಾಜಯೋಗ ಅದೃಷ್ಟ ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ ಅಂತಲೇ ಹೇಳಬಹುದು. ಇನ್ನು ಈ ರಾಶಿಯವರಿಗೆ ಎಲ್ಲವೂ ಕೂಡ ಅದೃಷ್ಟದಾಯಕವಾಗಿರೋದ್ರಿಂದ ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಚಂದ್ರಗ್ರಹಣ ಹುಣ್ಣಿಮೆಯಿಂದ ವಿಶೇಷವಾದ ಲಾಭ ದೊರೆಯುವ ಸಾಧ್ಯತೆ ಇದ್ದು, ನಿಮ್ಮ ಎಲ್ಲ ಕಷ್ಟಗಳು ಸಂಪೂರ್ಣವಾಗಿ ಮುಕ್ತಿಯನ್ನು ಪಡೆದುಕೊಳ್ತವೆ. ನೀವು ಅನುಭವಿಸಿದಂತಹ ಸರ್ವ ಸಮಸ್ಯೆ ದೂರವಾಗಿ ಸ್ವಂತ ಮನೆಯ ಕನಸು ನನಸಾಗುತ್ತದೆ. ಸ್ವಂತ ಭೂಮಿಯನ್ನು ಪಡೆದುಕೊಳ್ಳಬಹುದು. ನೀವು ಇಷ್ಟಪಟ್ಟಂತಹ ಆಸ್ತಿಯನ್ನು ನಿಮ್ಮದಾಗಿಸಿಕೊಳ್ಳಬಹುದು. ವ್ಯಾಪಾರ ವ್ಯವಹಾರದಲ್ಲಿ ಹಣದ ಕಿರಿಕಿರಿಗಳು ದೂರವಾಗ್ತಾ ಹೋಗುತ್ತೆ. ಈ ರಾಶಿಯಲ್ಲಿ ಇರ್ತಕ್ಕಂಥವರು ಬಹಳಷ್ಟು ಅದೃಷ್ಟ ಲಾಭವನ್ನು ಪಡೆದುಕೊಂಡು ನೆಮ್ಮದಿಯನ್ನು ಬರಮಾಡಿಕೊಳ್ತಾರೆ. ಇಷ್ಟೆಲ್ಲ ಲಾಭವನ್ನು ಕಂಡುಕೊಳ್ಳುವ ಈ 4 ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.